ಗುರುಗಳೇ, ಈಗ ವ್ಯಾಸರಾಜರಿರಲಿ, ರಾಯರಿರಲಿ ಅಥವಾ ಅವರ ಅವತಾರಗಳ ಬಗ್ಗೆ ತಾವು ತಿಳಿಸ್ತಿದ್ರಿ. ಅವರ ಅವತಾರಗಳೇ ಪ್ರಹ್ಲಾದರಾಜರು, ವ್ಯಾಸರಾಜರು. ಆದರೆ ರಾಯರಿಗಿಂತ ಈ ಅವತಾರಗಳು, ರಾಯರು ಯಾಕೆ ಇಷ್ಟು ಫೇಮಸ್ ಅನ್ನೋದು ಒಂದು. ಈ ಅವತಾರಗಳು ಯಾಕೆ ಅಷ್ಟೊಂದು ಮುಂಚೂಣಿಗೆ ಬರಲಿಲ್ಲ, ಅಥವಾ ರಾಯರು ಯಾಕೆ ಇಷ್ಟು ಜನಪ್ರಿಯರಾದರು ಅನ್ನೋದು. ಜೊತೆಗೆ ರಾಯರಿಗಿಂತ ದೊಡ್ಡವರು ಅದೇ ಪರಂಪರೆಯ ಅನೇಕ ಯತಿಗಳು, ಮಹಾನುಭಾವರು ಇದ್ದಾರೆ. ರಾಯರೇ ಅವರನ್ನ ಸ್ತೋತ್ರ ಮಾಡಿ ಕೊಂಡಾಡಿದ್ದಾರೆ. ಆದರೂ ಕೂಡ ರಾಯರೇ ಫೇಮಸ್ಸು, ರಾಯರೇ ಕರ್ನಾಡುಗಳು ಅಥವಾ ರಾಯರೇ ಜನಪ್ರಿಯರು ಯಾಕೆ ಗುರುಗಳು? ಅಂದರೆ ಇದಕ್ಕೆ ಕಾರಣ ಭಾಗವತದಲ್ಲಿ ಒಂದು ಮಾತಿದೆ, ಸತ್ಯಂ ವಿಧಾತುಂ ನಿಜ ಭೃತ್ಯ ಭಾಷಿತಂ ಅಂತ. ಭಗವಂತನ ಒಂದು ಸಂಕಲ್ಪ, ಯಾರಾದರೂ ತನಗೆ ಬೇಕಾದಂಥ ದೊಡ್ಡ ಭಕ್ತರು ಆಡಿದ ಮಾತನ್ನು ಸತ್ಯ ಮಾಡಬೇಕು ಅನ್ನೋದು ಭಗವಂತನ ಸಂಕಲ್ಪ. ರಾಘವೇಂದ್ರ ಸ್ವಾಮಿಗಳವರಾಗಿ ಅವತಾರವನ್ನು ಮಾಡಿ ಶಂಖಕರ್ಣರು ರಾಘವೇಂದ್ರವೆಂಬ ಹೆಸರಿನಿಂದ ಹೆಚ್ಚು ಪ್ರಖ್ಯಾತಿಯನ್ನು ಹೊಂದಬೇಕು ಅಂತ ವರ ಕೊಟ್ಟವರು ಬ್ರಹ್ಮದೇವರು. ಬ್ರಹ್ಮದೇವರು ಪರಮಾತ್ಮನಿಗೆ ತುಂಬ ಪ್ರೀತಾಸ್ಪದರು. ನನ್ನ ಭಕ್ತರು ಆಡಿದ ಮಾತನ್ನು ನಾನು ಸತ್ಯ ಮಾಡೋದು ನನ್ನ ಕೆಲಸ ಅಂದ ದೇವರು. ಆದ್ದರಿಂದ ಪರಮಾತ್ಮನಿಗೆ ಅತ್ಯಂತ ಆಪ್ತರಾದಂಥ, ಅತ್ಯಂತ ಪ್ರಿಯರಾದಂಥ, ಜ್ಯೇಷ್ಠ ಪುತ್ರರು ಮಹಾಬ್ರಹ್ಮಜ್ಞಾನಿಗಳೂ ಆದಂತಹ ಜೀವೋತ್ತಮರಾದ ಬ್ರಹ್ಮದೇವರು ರಾಘವೇಂದ್ರವೆಂಬ ಹೆಸರಿನಿಂದ ಈ ಶಂಖಕರ್ಣನು ಹೆಚ್ಚು ಪ್ರಖ್ಯಾತನಾಗ್ತಾನೆ ಅಂತ ಹೇಳಿದ ಕಾರಣ ಬ್ರಹ್ಮದೇವರ ಮಾತನ್ನೂ ಸತ್ಯ ಮಾಡಬೇಕಾಗಿದೆ. ಮತ್ತು ರಾಘವೇಂದ್ರ ಸ್ವಾಮಿಗಳವರ ವಿಷಯಕ್ಕೆ ಇನ್ನೂ ಕೆಲವು ವಿಷಯಗಳನ್ನು ಹೇಳ್ಬೋದು. ಹೇಗೆ ಅಂದರೆ, ವ್ಯಾಸರಾಜರಾಗಿದ್ದಾಗ ಅವರು ಮಾಡಿದ ಗ್ರಂಥಗಳಿದ್ದಾವಲ್ಲ, ತುಂಬ ಕಷ್ಟ, ಅದೆಲ್ಲ ಅರ್ಥ ಆಗೋದಿಲ್ಲ.